ದಕ್ಷಿಣ ಭಾರತದ ಬೃಹತ್ ಸಂಗೀತ ಸಂಸ್ಥಾನ, ಕನ್ನಡದ ಗಾನ ದಿಗ್ಗಜರ ಮಹಾನ್ ಸಮ್ಮಿಲನ, ಕರುನಾಡ ಮನೆ ಮನೆಗಳನ್ನ ಶ್ರುತಿ ಲಯ ತಾಳಗಳಿಂದ ತೇಲಿಸುವಂತಹ ನವ ಚೇತನ. ಇನ್ಮುಂದೆ ಪ್ರತಿ ಕನ್ನಡಿಗನ ಎದೆಯಲ್ಲಿ ಮೊಳಗಲಿದೆ ಸರಿಗಮಪ ಸೀಸನ್ 17ರ ಸ್ವರ ಸಂಚಲನ. ಇದು ಸಂತೂರ್ ಸರಿಗಮಪ ಸೀಸನ್ 17, ಕೋಪಾರ್ಡ್ ಬೈ ಡಾಜ್ಲರ್ ಎಟರ್ನಾ, ರಿಯಲ್ ಕಾಸ್ಮೆಟಿಕ್ಸ್ ಫಾರ್ ರಿಯಲ್ ಪೀಪಲ್, MTR ನಿಮ್ಮ ಕೈರುಚಿಯ ಗುಟ್ಟು, ಮರಾಜೋ ಸ್ಪೆಷಲ್ ಪಾರ್ಟ್ನರ್, ಇಂಡಸ್ 555D TMT, ಪ್ಯೂರ್ ಸ್ಟೀಲ್, ಅರುಣ್ ಐಸ್ ಕ್ರೀಮ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್, Z5. ಸುಗ್ಗಿಗೆ ಸಂಕ್ರಾಂತಿ, ಹೊಸ ವರ್ಷಕ್ಕೆ ಯುಗಾದಿ, ಅದೇ ರೀತಿ ಕರ್ನಾಟಕದಲ್ಲಿ ಸಂಗೀತದ ಹಬ್ಬಕ್ಕೆ ಇನ್ನೊಂದು ಹೆಸರೇ ಈ ನಿಮ್ಮ ಸರಿಗಮಪ. ಈ ಸಂಗೀತ ಸಂಸ್ಥಾನದಲ್ಲಿ ಶ್ರುತಿ ಲಯಗಳದ್ದೇ ಆಳ್ವಿಕೆ, ರಾಗ ತಾಳಗಳದ್ದೇ ದರ್ಬಾರ್. ಕಳೆದ 2 ವಾರಗಳಿಂದ ಮೆಗಾ ಆಡಿಷನ್ಸ್ ಅಲ್ಲಿ ಕರ್ನಾಟಕದ 30 ಜಿಲ್ಲೆಗಳಿಂದ ನಾವು ಕರೆತಂದಂತಹ ಟಾಪ್ 35 ಗಾನ ಪ್ರತಿಭೆಗಳಲ್ಲಿ ಈಗಾಗಲೇ 17 ಪ್ರತಿಭೆಗಳು ತಮ್ಮ ಕಂಠ ಮಾಧುರ್ಯದ ಮೂಲಕ ನಮ್ಮ ತೀರ್ಪುಗಾರರ ಕಣ್ತರಿಸಿ ಈ 17ರ ಹೊಸ ಸಂಗೀತ ಪರ್ವಕ್ಕೆ ಮುನ್ನುಡಿ ಬರೆದಿದ್ದಾಯ್ತು. ಆದರೆ ಇಂದಿನಿಂದ ಈ ಸಂಗೀತ ಸ್ಪರ್ಧಿಗಳ ಮಧ್ಯೆ ಸಂಗೀತದ ಜಟಾಪಟಿ ಶುರುವಾಗುವಂತಹ ಸಮಯ. ಸರಿಗಮಪ ಸೀಸನ್ 17ರ ಸ್ವರಗಳ ಸ್ಪರ್ಧೆಗೆ ಚಾಲನೆ ನೀಡುವಂತಹ ಸಮಯ. ಸಂಗೀತ ಅನ್ನೋ ಮಹಾನ್ ಶಕ್ತಿಯನ್ನ ಇಷ್ಟಪಡದ ವ್ಯಕ್ತಿಯೇ ಬಹುಶಃ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಅಂದ್ರೆ ತಪ್ಪಾಗಲ್ಲ. ಎಷ್ಟೋ ಇಷ್ಟವಾದಂತಹ ಗೀತೆಗಳು ನಮ್ಮ ಎಷ್ಟೋ ಸಿಹಿಯಾದ ಕ್ಷಣಗಳಿಗೆ ಸಾಕ್ಷಿಯಾಗಿರುತ್ತೆ. ಅದೇ ರೀತಿ ಸರಿಗಮಪ ಸೀಸನ್ 17ರ ಇಂದಿನ ಸಂಚಿಕೆಯಲ್ಲಿ ನಮ್ಮ ಸ್ವರ ಸೇನಾನಿಗಳು ತಮ್ಮ ಅಚ್ಚುಮೆಚ್ಚಿನ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಸಜ್ಜಾಗಿ ಕುಳಿತಿದ್ದಾರೆ. ಅಂದರೆ ಈ ವಾರ ನಮ್ಮ ಸಂಗೀತ ಮಹಾ ಸಂಸ್ಥಾನದಲ್ಲಿ ನಡೀತಾ ಇದೆ ಮನಮೆಚ್ಚಿದ ಗೀತೆಗಳ ಸುತ್ತು. Are you ready? ತಾತ ರೆಡಿ? ಯಾ, ತಾತಗೆ ನಾನು ಒಂದು ಹೊಸ ಸಿಗ್ನೇಚರ್ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. That's called yo. Yo, that's it. Okay, all the very best. ಇದು ನಿಮ್ಮ ಫಸ್ಟ್ ಎಪಿಸೋಡ್ ಆಗಿರುತ್ತೆ. So give your best and enjoy. ಇವರಿಗೆ ಕವಿತೆಗಳು ಅಂದ್ರೆ ಅಚ್ಚುಮೆಚ್ಚು. ಇವರ ಕವಿತೆಗಳು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು. ತಮ್ಮ ಬೇಸ್ ವಾಯ್ಸ್ ಇಂದಾನೆ ಈಗಾಗಲೇ ಇಡೀ ಕರ್ನಾಟಕಕ್ಕೆ ಹಿಡಿಸಿದ್ದಾರೆ ಸಂಗೀತದ ಹುಚ್ಚು. ಇನ್ನು ಈ ಸಂಗೀತ ವೇದಿಕೆಯಲ್ಲಿ ತಮ್ಮ ಕಂಚಿನ ಕಂಠದಲ್ಲೇ ಹಾಕ್ತಾರೆ ಸ್ವರಗಳ ಸ್ಕೆಚ್ಚು. ಜೊತೆಗೆ ಅವಾಗ ಆನ್ ಮಾಡ್ತಾರೆ ನನ್ನ ಮತ್ತು ಅಜ್ಜುವ ಲವ್ ಸ್ವಿಚ್. ನಲ್ವೆಯ ಸ್ವರಾಭಿಮಾನಿಗಳೇ, ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ಸಂಗೀತ ಸಂಸ್ಥಾನದ ಎನರ್ಜಿ ಬೂಸ್ಟರ್ ಕವಿತೆ ಮಾಸ್ಟರ್ ವಿಜಯ್ ಪ್ರಕಾಶ್ ಸರ್. ವೆಲ್ಕಮ್ ವಿಪಿ ಸರ್. ಎಲ್ಲ ಸ್ಕೆಚ್ ರೆಡಿನಾ ಸರ್? ವಾ ಸರ್, ವಾ ವಾ ವಾ. ಆದ್ರೆ ಅದನ್ನ ನನಗೆ ಯಾಕೆ ಹೇಳಿಲ್ಲ ಅಜ್ಜು? Anyways, VP sir, you're looking smart in red. Thank you. Welcome to the show. Thank you so much. ಸಂಗೀತ ಸಂಯೋಜನೆಗೆ ಅಂತ ನಿಂತ್ರೆ ಇಡೀ ಕರ್ನಾಟಕನೇ ಮೆಚ್ಚುವಂತ ಮ್ಯೂಸಿಕಲ್ ಪೈಲ್ವಾನ್ ಇವರು. ಸ್ಯಾಂಡಲ್ವುಡ್ ನಲ್ಲಿ ವರ್ಷದಿಂದ ವರ್ಷಕ್ಕೆ ಮ್ಯೂಸಿಕ್ ಅಲ್ಲೇ ಜಾದು ಮಾಡೋಂತ ಸಂಗೀತದ ಜಾದುಗಾರ ಇವರು. ಜೊತೆಗೆ ಹಲವು ವರ್ಷಗಳ ಹಿಂದೆಯೇ ನನ್ನ ಹೃದಯವನ್ನ ಕದ್ದು ಇನ್ನೂ ಕೂಡ ಕೊಡದೆ ಆಟ ಆಡಿಸ್ತಾ ಇರುವಂತ ಮಾಯಗಾರ ಇವರು. ನಲ್ವೆಯ ಸ್ವರಾಭಿಮಾನಿಗಳೇ, ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಅಣ್ಣ, ನನ್ನ ಡಾರ್ಲಿಂಗ್ ಮ್ಯಾಜಿಕಲ್ ಕಂಪೋಸರ್ ಮ್ಯೂಸಿಕಲ್ ಪೈಲ್ವಾನ್ ಅರ್ಜುನ್ ಜನ್ಯಾ ಜೈ. ಏನ್ ಸರ್ ಅದು ಲೆಫ್ಟ್ ಟು ಗೋ ಟು ದ ರೈಟ್ ಅಂಡ್ ಟು ದಿ, ಏನ್ ಸರ್ ಅದು? ಜೀವನದಲ್ಲಿ ಎಡಬಲ ಯಾವತ್ತು ಮರಿಬಾರ್ದಂತೆ, ಅದಕ್ಕೆ ನಾ ಅವಾಗ ಜ್ಞಾಪಿಸ್ಕೊಂಡು ವಾ ವಾ ವಾ. ಬರ್ಲಿ ಚಪ್ಪಾಳೆ ಏಜೆಗೆ. ತಮ್ಮ ಮಧುರ ದನಿಯಿಂದ ಕನ್ನಡಿಗರ ಹೃದಯದ ಅಂಚಿನಲ್ಲಿ ಮುಂಗಾರಿನ ಮಿಂಚು ತರಿಸಿದಂತಹ ಮೆಲೋಡಿ ಮಾಂತ್ರಿಕ ಇವರು. ಒಂದೊಂದೇ ಬಚ್ಚಿಟ್ಟ ಮಾತಲ್ಲಿ ಇಡೀ ಕರ್ನಾಟಕವನ್ನೇ ಮೆಚ್ಚುವಂತ ಹಾಡುಗಳನ್ನ ಕೊಡುವಂತ ಸ್ವೀಟ್ ಕೃಷ್ಣ ಇವರು. ಕಳೆದ 7 ವರ್ಷಗಳಿಂದನೂ ಇವರು ನನಗೆ ಹೇಳ್ಕೊಡ್ತಾನೆ ಇದ್ದಾರೆ ಸ್ವರಗಳು. ಯಾಕಂದ್ರೆ ಇವರೊಬ್ರೇ ನನ್ನ ಒನ್ ಅಂಡ್ ಓನ್ಲಿ ಸಂಗೀತ ಗುರುಗಳು.
ನಲ್ಮೆಯ ಸ್ವರಾಭಿಮಾನಿಗಳೇ, ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜೇನಿನ ಹನಿ ಅಂತ ದನಿ ಮೆಲೋಡಿ ಕಿಂಗ್ ನಾನು ಗುರುಗಳು ರಾಜೇಶ್ ಕೃಷ್ಣ ಸರ್. ಏನ್ ಸರ್ ಸ್ವರಗಳನ್ನ ಹಂಗೆ ಬೆರಳಲ್ಲೇ ಆಡಿಸ್ತಾ ಇದ್ದೀರಾ? ವಾಟ್ ಇಸ್ ದಿಸ್? ಎಲ್ಲಾ ಸೀಸನ್ಸ್ಗೂ ಸೇರಿ ಒಂದೇ ಸಲ ನಮಸ್ಕಾರ ಮಾಡೋಣ. ಯಾರಿಗೆ? ನಿನಗೆ. ಒಯ್ ಅಂದ್ರೆ ಸ್ವರ ನಮಸ್ಕಾರ ಅಲ್ಲ, ನಾನು ಸೂರ್ಯ ನಮಸ್ಕಾರ ಕೇಳಿದ್ದೆ ಗುರುಗಳೇ. ಇದು ಸ್ವರ ನಮಸ್ಕಾರ ಅನ್ನೋದು ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ. ಈಗ ಖಂಡಿತವಾಗ್ಲೂ ನೀನ್ ಕನ್ಫರ್ಮ್ ಮಾಡ್ಬಿಟ್ಟಿದ್ಯಾ ಏನಂತ? ನಮ್ಗೆ ಬರಕ್ ಸಾಧ್ಯ ಇಲ್ಲ ಅಂತ. ಶುರು ಮಾಡೋಣ ಗುರುಗಳೇ, ಬನ್ನಿ ಚಪ್ಪಾಳೆ ಗುರುಗಳಿಗೆ. ಕೋಟಿ ಕನಸನ್ನ ಕೋಟಿ ಕೋಟಿ ಕನ್ನಡಿಗರ ಹೃದಯಗಳಲ್ಲಿ ನಾಟಿ ಮಾಡಿದಂಥ ಮಣ್ಣಿನ ಮಗ ಇವರು. ಕನ್ನಡಿಗರ ಹುಟ್ಟನ್ನ ಹಾಡಲ್ಲೇ ಕಟ್ಟಿಕೊಟ್ಟಂತಹ ಅಭಿನವ ಬ್ರಹ್ಮ ಇವರು. ನಮ್ಮ ಪದಗಳ ಗುಟ್ಟನ್ನ ನವ ಜಾನಪದದಲ್ಲಿ ತೆರೆದಿಟ್ಟಂತಹ ಪದ ಜಟ್ಟಿ ಇವರು. ಆಗುಂಬೆಯ ಪ್ರೇಮ ಸಂಜೆಗೆ ಒಲವಿನ ಕುಂಚ ಬಿಟ್ಟ ಒಲವಿನ ದೊರೆ ಇವರು. ಬದುಕಿನ ತತ್ವವನ್ನ ತಿರುಗೋ ಬಣ್ಣದ ಬುಗುರಿಯಲ್ಲಿಟ್ಟಂತಹ ಪದಜ್ಞಾನಿ ಇವರು. ಇವರು ಯಾರ ಮೆಚ್ಚುಗೆಗೂ ನುಡಿಸಿದವರಲ್ಲ, ಆದ್ರೆ ಇವತ್ತು ಇವರ ಹಾಡುಗಳನ್ನ ಮೆಚ್ಚದೇ ಇರೋರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. 7 ಸ್ವರದಾಣೆ, ನಾದ ಶ್ರುತಿಯಾಣೆ. ಇವರು ಆ ಶಾರದೆ ನಮಗಾಗಿ ಕಳಿಸಿಕೊಟ್ಟಂತ ಅವರದೇ ಕಣ್ಣುಗಳು. ಪೂಜ್ಯ ಕನ್ನಡಿಗರೇ, ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರುನಾಡಿನ ಏಕೈಕ ಗಾನ ಸಾರ್ವಭೌಮ ತಾಯಿ ಕನ್ನಡಾಂಬೆಯ ಮಡಿಲಲ್ಲಿ ಸದಾ ನಲಿದಾಡುವ ಕನ್ನಡ ವರ ಪುತ್ರ, ನಮ್ಮ ಮಣ್ಣಿನ ಶಕ್ತಿಯನ್ನ ನಾಡಿನೆಲ್ಲೆಡೆ ಪಸರಿಸಿದಂತ ದೇಸಿ ದೊರೆ, ಚಂದನವನದ ರಾಗರಥದ ಸಾರಥಿ, ನಮ್ಮ ಸಂಗೀತ ಮಹಾಸಂಸ್ಥಾನದ ಮಹಾನ್ ಸಾಮ್ರಾಟ ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ ಸರ್. ಮಹಾಗುರುಗಳೇ, ಇವತ್ತಿನ ನಿಜವಾದ ಸಂಗೀತ ಜಟಾಪಟಿ ಶುರು ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮಹಾಗುರುಗಳೇ? ಶ್ರೀಧನಿ. ಶ್ರೀಧನಿ ಅಂದ್ರೆ ದನಿಯ ದೈವ. ಶ್ರೀಧನಿಯಿಂದ ಪ್ರಾರಂಭ ಮಾಡಿ ಅಕ್ಷರಕ್ಕೆ ಆಕಾರವೇ ಆದಿ. ಆಕಾರವಿರುವ ಭೂಮಿಗೆ ಆಕಾರವಿರದ ದೈವವೇ ಆದಿ ಅನಾದಿ. ಯಾಕೆಂದ್ರೆ ನಮ್ಮ ಈ ಜನಮನೆ ಯಾವ ಜನಮನೆ ಇದು? ಗುರುಮನೆ ಅರಮನೆ ವಿಲೀನಗೊಂಡ ಜನಮನೆ. ಈ ಜನಮನೆಯಲ್ಲಿ ದನಿಗಳದೇ ರಾಜಭಾರ. ದನಿ ಧಾತುವಾಗುತ್ತೆ, ಧಾತು ಅಕ್ಷರವಾಗುತ್ತೆ, ಅಕ್ಷರಕ್ಕೆ ಭಾವ ಸೇರುತ್ತೆ, ಭಾವಕ್ಕೆ ಅರ್ಥ ಬಂದು ಪದವಾಗುತ್ತೆ, ಪದ ಪದಾರ್ಥವಾಗುತ್ತೆ, ಪದಾರ್ಥಗಳ ಶಾಲೆಯೇ ಸರಿಗಮಪ.